ಕಾಶ್ಮೀರದ ಬಳಿಕ ಕರಾವಳಿಯಲ್ಲೂ ಕೂಡ ಹಿಂದೂ ಹತ್ಯೆ ನಡೀತಾ ಇರೋದು ಆಕ್ರೋಶಕ್ಕೆ ಕಾರಣ ಆಗಿದೆ. ಕಗ್ಗತ್ತಲಲ್ಲಿ ಹಿಂದೂ ಕಾರ್ಯಕರ್ತರು ಸುಹಾಸ್ ಡೆಡ್ಲಿ ಮರ್ಡರ್ಗೆ ಕರಾವಳಿ ಕೊತ ಅಂತ ಕುದಿತಾ ಇದೆ. ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಎಜೆ ಆಸ್ಪತ್ರೆಯಿಂದ ಸುಹಾಸ್ ಮೃತದೇಹದ ಮೆರವಣಿಗೆ ಆರಂಭ ಆಗಿದೆ. ಅಂತಿಮ ವಿಧಿವಿಧಾನಗಳು ಅವರ ಊರು ಬಂಟ್ವಾಳದಲ್ಲಿ ನಡೆಯಲಿಕ್ಕಿದೆ. ಬಿಸಿ ರೋಡ್ ಮೂಲಕ ಬಂಟ್ವಾಳದ ನಿವಾಸಕ್ಕೆ ಯಾತ್ರೆ ಸಾಗ್ತಾ ಇದೆ. ದೃಶ್ಯಗಳಲ್ಲಿಯೂ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಈಗ ಸದ್ಯ ಸುಹಾಸ್ ಶೆಟ್ಟಿ ಮೃತದೇಹದ ಅಂತಿಮ ಯಾತ್ರೆ ಬಿಸಿ ರೋಡ್ ಮೂಲಕ ಬಂಟ್ವಾಳದತ್ತ ಸಾಗ್ತಾ ಇದೆ. ಅವರ ಕುಟುಂಬಸ್ಥರು ಕೂಡ ಈಗಾಗಲೇ ತಿಳಿಸಿದಂಗೆ ಬಂಟ್ವಾಳದಲ್ಲಿ ಅಂತಿಮ ವಿಧಿವಿಧಾನ ನೆರವೇರಲಿಕ್ಕಿದೆ. ಅದಕ್ಕೆ ಬೇಕಾದ ಎಲ್ಲಾ ತಯಾರಿಗಳು ಕೂಡ ಆಗಿದೆ. ಇನ್ನು ಪೊಲೀಸರ ಕಡೆಯಿಂದ ಕೂಡ ಭದ್ರತೆಯ ನಿಯೋಜನೆ ಆಗಿದೆ. ಈ ಒಂದು ಹತ್ಯೆಯ ಹಿಂದೆ ಯಾರ ಕೈವಾಡ ಇತ್ತು, ಯಾಕೆ ಪೊಲೀಸರು ಎಚ್ಚೆತ್ತುಕೊಳ್ಳಿಲ್ಲ? ಕಾರಣ ಮಾರ್ಚ್ 31ನೇ ತಾರೀಕೆ ಈ ಸುಹಾಸ್ ಶೆಟ್ಟಿಯ ಫೋಟೋ ಹಾಕಿ ರಿವೆಂಜ್ ಸೂನ್ ಅಂತ ಹೇಳಿ ಒಂದು ಪೋಸ್ಟ್ ಅನ್ನ ಮಾಡಿರ್ತಾರೆ. ಇವತ್ತು ಮೇ 2, 1 ತಿಂಗಳ ಕಾಲ ಈ ವಿಚಾರವಾಗಿ ಯಾರು ಎಚ್ಚೆತ್ತುಕೊಳ್ಳಿಲ್ಲ, ಕ್ರಮ ಕೈಗೊಳ್ಳುವ ಕೆಲಸ ಆಗಲಿಲ್ಲ. ಇದೇ ವಿಚಾರ ಈಗ ಹಿಂದೂ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಕಾಶ್ಮೀರದ ಬಳಿಕ ಕರಾವಳಿಯಲ್ಲೂ ಕೂಡ ಹಿಂದೂ ಹತ್ಯೆ ನಡೀತಾ ಇರೋದು ಆಕ್ರೋಶಕ್ಕೆ ಕಾರಣ ಆಗಿದೆ. ಕಗ್ಗತ್ತಲಲ್ಲಿ ಹಿಂದೂ ಕಾರ್ಯಕರ್ತರು ಸುಹಾಸ್ ಡೆಡ್ಲಿ ಮರ್ಡರ್ಗೆ ಕರಾವಳಿ ಕೊತ ಅಂತ ಕುದಿತಾ ಇದೆ. ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಎಜೆ ಆಸ್ಪತ್ರೆಯಿಂದ ಸುಹಾಸ್ ಮೃತದೇಹದ ಮೆರವಣಿಗೆ ಆರಂಭ ಆಗಿದೆ. ಅಂತಿಮ ವಿಧಿವಿಧಾನಗಳು ಅವರ ಊರು ಬಂಟ್ವಾಳದಲ್ಲಿ ನಡೆಯಲಿಕ್ಕಿದೆ. ಬಿಸಿ ರೋಡ್ ಮೂಲಕ ಬಂಟ್ವಾಳದ ನಿವಾಸಕ್ಕೆ ಯಾತ್ರೆ ಸಾಗ್ತಾ ಇದೆ. ದೃಶ್ಯಗಳಲ್ಲಿಯೂ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಈಗ ಸದ್ಯ ಸುಹಾಸ್ ಶೆಟ್ಟಿ ಮೃತದೇಹದ ಅಂತಿಮ ಯಾತ್ರೆ ಬಿಸಿ ರೋಡ್ ಮೂಲಕ ಬಂಟ್ವಾಳದತ್ತ ಸಾಗ್ತಾ ಇದೆ. ಅವರ ಕುಟುಂಬಸ್ಥರು ಕೂಡ ಈಗಾಗಲೇ ತಿಳಿಸಿದಂಗೆ ಬಂಟ್ವಾಳದಲ್ಲಿ ಅಂತಿಮ ವಿಧಿವಿಧಾನ ನೆರವೇರಲಿಕ್ಕಿದೆ. ಅದಕ್ಕೆ ಬೇಕಾದ ಎಲ್ಲಾ ತಯಾರಿಗಳು ಕೂಡ ಆಗಿದೆ. ಇನ್ನು ಪೊಲೀಸರ ಕಡೆಯಿಂದ ಕೂಡ ಭದ್ರತೆಯ ನಿಯೋಜನೆ ಆಗಿದೆ. ಈ ಒಂದು ಹತ್ಯೆಯ ಹಿಂದೆ ಯಾರ ಕೈವಾಡ ಇತ್ತು, ಯಾಕೆ ಪೊಲೀಸರು ಎಚ್ಚೆತ್ತುಕೊಳ್ಳಿಲ್ಲ? ಕಾರಣ ಮಾರ್ಚ್ 31ನೇ ತಾರೀಕೆ ಈ ಸುಹಾಸ್ ಶೆಟ್ಟಿಯ ಫೋಟೋ ಹಾಕಿ ರಿವೆಂಜ್ ಸೂನ್ ಅಂತ ಹೇಳಿ ಒಂದು ಪೋಸ್ಟ್ ಅನ್ನ ಮಾಡಿರ್ತಾರೆ. ಇವತ್ತು ಮೇ 2, 1 ತಿಂಗಳ ಕಾಲ ಈ ವಿಚಾರವಾಗಿ ಯಾರು ಎಚ್ಚೆತ್ತುಕೊಳ್ಳಿಲ್ಲ, ಕ್ರಮ ಕೈಗೊಳ್ಳುವ ಕೆಲಸ ಆಗಲಿಲ್ಲ. ಇದೇ ವಿಚಾರ ಈಗ ಹಿಂದೂ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಕಾಶ್ಮೀರದ ಬಳಿಕ ಕರಾವಳಿಯಲ್ಲೂ ಕೂಡ ಹಿಂದೂ ಹತ್ಯೆ ನಡೀತಾ ಇರೋದು ಆಕ್ರೋಶಕ್ಕೆ ಕಾರಣ ಆಗಿದೆ. ಕಗ್ಗತ್ತಲಲ್ಲಿ ಹಿಂದೂ ಕಾರ್ಯಕರ್ತರು ಸುಹಾಸ್ ಡೆಡ್ಲಿ ಮರ್ಡರ್ಗೆ ಕರಾವಳಿ ಕೊತ ಅಂತ ಕುದಿತಾ ಇದೆ. ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಎಜೆ ಆಸ್ಪತ್ರೆಯಿಂದ ಸುಹಾಸ್ ಮೃತದೇಹದ ಮೆರವಣಿಗೆ ಆರಂಭ ಆಗಿದೆ. ಅಂತಿಮ ವಿಧಿವಿಧಾನಗಳು ಅವರ ಊರು ಬಂಟ್ವಾಳದಲ್ಲಿ ನಡೆಯಲಿಕ್ಕಿದೆ. ಬಿಸಿ ರೋಡ್ ಮೂಲಕ ಬಂಟ್ವಾಳದ ನಿವಾಸಕ್ಕೆ ಯಾತ್ರೆ ಸಾಗ್ತಾ ಇದೆ. ದೃಶ್ಯಗಳಲ್ಲಿಯೂ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಈಗ ಸದ್ಯ ಸುಹಾಸ್ ಶೆಟ್ಟಿ ಮೃತದೇಹದ ಅಂತಿಮ ಯಾತ್ರೆ ಬಿಸಿ ರೋಡ್ ಮೂಲಕ ಬಂಟ್ವಾಳದತ್ತ ಸಾಗ್ತಾ ಇದೆ. ಅವರ ಕುಟುಂಬಸ್ಥರು ಕೂಡ ಈಗಾಗಲೇ ತಿಳಿಸಿದಂಗೆ ಬಂಟ್ವಾಳದಲ್ಲಿ ಅಂತಿಮ ವಿಧಿವಿಧಾನ ನೆರವೇರಲಿಕ್ಕಿದೆ. ಅದಕ್ಕೆ ಬೇಕಾದ ಎಲ್ಲಾ ತಯಾರಿಗಳು ಕೂಡ ಆಗಿದೆ. ಇನ್ನು ಪೊಲೀಸರ ಕಡೆಯಿಂದ ಕೂಡ ಭದ್ರತೆಯ ನಿಯೋಜನೆ ಆಗಿದೆ. ಈ ಒಂದು ಹತ್ಯೆಯ ಹಿಂದೆ ಯಾರ ಕೈವಾಡ ಇತ್ತು, ಯಾಕೆ ಪೊಲೀಸರು ಎಚ್ಚೆತ್ತುಕೊಳ್ಳಿಲ್ಲ? ಕಾರಣ ಮಾರ್ಚ್ 31ನೇ ತಾರೀಕೆ ಈ ಸುಹಾಸ್ ಶೆಟ್ಟಿಯ ಫೋಟೋ ಹಾಕಿ ರಿವೆಂಜ್ ಸೂನ್ ಅಂತ ಹೇಳಿ ಒಂದು ಪೋಸ್ಟ್ ಅನ್ನ ಮಾಡಿರ್ತಾರೆ. ಇವತ್ತು ಮೇ 2, 1 ತಿಂಗಳ ಕಾಲ ಈ ವಿಚಾರವಾಗಿ ಯಾರು ಎಚ್ಚೆತ್ತುಕೊಳ್ಳಿಲ್ಲ, ಕ್ರಮ ಕೈಗೊಳ್ಳುವ ಕೆಲಸ ಆಗಲಿಲ್ಲ. ಇದೇ ವಿಚಾರ ಈಗ ಹಿಂದೂ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಕಾಶ್ಮೀರದ ಬಳಿಕ ಕರಾವಳಿಯಲ್ಲೂ ಕೂಡ ಹಿಂದೂ ಹತ್ಯೆ ನಡೀತಾ ಇರೋದು ಆಕ್ರೋಶಕ್ಕೆ ಕಾರಣ ಆಗಿದೆ. ಕಗ್ಗತ್ತಲಲ್ಲಿ ಹಿಂದೂ ಕಾರ್ಯಕರ್ತರು ಸುಹಾಸ್ ಡೆಡ್ಲಿ ಮರ್ಡರ್ಗೆ ಕರಾವಳಿ ಕೊತ ಅಂತ ಕುದಿತಾ ಇದೆ.
ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಎಜೆ ಆಸ್ಪತ್ರೆಯಿಂದ ಸುಹಾಸ್ ಮೃತದೇಹದ ಮೆರವಣಿಗೆ ಆರಂಭ ಆಗಿದೆ. ಅಂತಿಮ ವಿಧಿವಿಧಾನಗಳು ಅವರ ಊರು ಬಂಟ್ವಾಳದಲ್ಲಿ ನಡೆಯಲಿಕ್ಕಿದೆ. ಬಿಸಿ ರೋಡ್ ಮೂಲಕ ಬಂಟ್ವಾಳದ ನಿವಾಸಕ್ಕೆ ಯಾತ್ರೆ ಸಾಗ್ತಾ ಇದೆ. ದೃಶ್ಯಗಳಲ್ಲಿಯೂ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಈಗ ಸದ್ಯ ಸುಹಾಸ್ ಶೆಟ್ಟಿ ಮೃತದೇಹದ ಅಂತಿಮ ಯಾತ್ರೆ ಬಿಸಿ ರೋಡ್ ಮೂಲಕ ಬಂಟ್ವಾಳದತ್ತ ಸಾಗ್ತಾ ಇದೆ. ಅವರ ಕುಟುಂಬಸ್ಥರು ಕೂಡ ಈಗಾಗಲೇ ತಿಳಿಸಿದಂಗೆ ಬಂಟ್ವಾಳದಲ್ಲಿ ಅಂತಿಮ ವಿಧಿವಿಧಾನ ನೆರವೇರಲಿಕ್ಕಿದೆ. ಅದಕ್ಕೆ ಬೇಕಾದ ಎಲ್ಲಾ ತಯಾರಿಗಳು ಕೂಡ ಆಗಿದೆ. ಇನ್ನು ಪೊಲೀಸರ ಕಡೆಯಿಂದ ಕೂಡ ಭದ್ರತೆಯ ನಿಯೋಜನೆ ಆಗಿದೆ. ಈ ಒಂದು ಹತ್ಯೆಯ ಹಿಂದೆ ಯಾರ ಕೈವಾಡ ಇತ್ತು, ಯಾಕೆ ಪೊಲೀಸರು ಎಚ್ಚೆತ್ತುಕೊಳ್ಳಿಲ್ಲ? ಕಾರಣ ಮಾರ್ಚ್ 31ನೇ ತಾರೀಕೆ ಈ ಸುಹಾಸ್ ಶೆಟ್ಟಿಯ ಫೋಟೋ ಹಾಕಿ ರಿವೆಂಜ್ ಸೂನ್ ಅಂತ ಹೇಳಿ ಒಂದು ಪೋಸ್ಟ್ ಅನ್ನ ಮಾಡಿರ್ತಾರೆ. ಇವತ್ತು ಮೇ 2, 1 ತಿಂಗಳ ಕಾಲ ಈ ವಿಚಾರವಾಗಿ ಯಾರು ಎಚ್ಚೆತ್ತುಕೊಳ್ಳಿಲ್ಲ, ಕ್ರಮ ಕೈಗೊಳ್ಳುವ ಕೆಲಸ ಆಗಲಿಲ್ಲ. ಇದೇ ವಿಚಾರ ಈಗ ಹಿಂದೂ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಕಾಶ್ಮೀರದ ಬಳಿಕ ಕರಾವಳಿಯಲ್ಲೂ ಕೂಡ ಹಿಂದೂ ಹತ್ಯೆ ನಡೀತಾ ಇರೋದು ಆಕ್ರೋಶಕ್ಕೆ ಕಾರಣ ಆಗಿದೆ. ಕಗ್ಗತ್ತಲಲ್ಲಿ ಹಿಂದೂ ಕಾರ್ಯಕರ್ತರು ಸುಹಾಸ್ ಡೆಡ್ಲಿ ಮರ್ಡರ್ಗೆ ಕರಾವಳಿ ಕೊತ ಅಂತ ಕುದಿತಾ ಇದೆ. ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಎಜೆ ಆಸ್ಪತ್ರೆಯಿಂದ ಸುಹಾಸ್ ಮೃತದೇಹದ ಮೆರವಣಿಗೆ ಆರಂಭ ಆಗಿದೆ. ಅಂತಿಮ ವಿಧಿವಿಧಾನಗಳು ಅವರ ಊರು ಬಂಟ್ವಾಳದಲ್ಲಿ ನಡೆಯಲಿಕ್ಕಿದೆ. ಬಿಸಿ ರೋಡ್ ಮೂಲಕ ಬಂಟ್ವಾಳದ ನಿವಾಸಕ್ಕೆ ಯಾತ್ರೆ ಸಾಗ್ತಾ ಇದೆ. ದೃಶ್ಯಗಳಲ್ಲಿಯೂ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಈಗ ಸದ್ಯ ಸುಹಾಸ್ ಶೆಟ್ಟಿ ಮೃತದೇಹದ ಅಂತಿಮ ಯಾತ್ರೆ ಬಿಸಿ ರೋಡ್ ಮೂಲಕ ಬಂಟ್ವಾಳದತ್ತ ಸಾಗ್ತಾ ಇದೆ. ಅವರ ಕುಟುಂಬಸ್ಥರು ಕೂಡ ಈಗಾಗಲೇ ತಿಳಿಸಿದಂಗೆ ಬಂಟ್ವಾಳದಲ್ಲಿ ಅಂತಿಮ ವಿಧಿವಿಧಾನ ನೆರವೇರಲಿಕ್ಕಿದೆ. ಅದಕ್ಕೆ ಬೇಕಾದ ಎಲ್ಲಾ ತಯಾರಿಗಳು ಕೂಡ ಆಗಿದೆ. ಇನ್ನು ಪೊಲೀಸರ ಕಡೆಯಿಂದ ಕೂಡ ಭದ್ರತೆಯ ನಿಯೋಜನೆ ಆಗಿದೆ. ಈ ಒಂದು ಹತ್ಯೆಯ ಹಿಂದೆ ಯಾರ ಕೈವಾಡ ಇತ್ತು, ಯಾಕೆ ಪೊಲೀಸರು ಎಚ್ಚೆತ್ತುಕೊಳ್ಳಿಲ್ಲ? ಕಾರಣ ಮಾರ್ಚ್ 31ನೇ ತಾರೀಕೆ ಈ ಸುಹಾಸ್ ಶೆಟ್ಟಿಯ ಫೋಟೋ ಹಾಕಿ ರಿವೆಂಜ್ ಸೂನ್ ಅಂತ ಹೇಳಿ ಒಂದು ಪೋಸ್ಟ್ ಅನ್ನ ಮಾಡಿರ್ತಾರೆ. ಇವತ್ತು ಮೇ 2, 1 ತಿಂಗಳ ಕಾಲ ಈ ವಿಚಾರವಾಗಿ ಯಾರು ಎಚ್ಚೆತ್ತುಕೊಳ್ಳಿಲ್ಲ, ಕ್ರಮ ಕೈಗೊಳ್ಳುವ ಕೆಲಸ ಆಗಲಿಲ್ಲ. ಇದೇ ವಿಚಾರ ಈಗ ಹಿಂದೂ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಕಾಶ್ಮೀರದ ಬಳಿಕ ಕರಾವಳಿಯಲ್ಲೂ ಕೂಡ ಹಿಂದೂ ಹತ್ಯೆ ನಡೀತಾ ಇರೋದು ಆಕ್ರೋಶಕ್ಕೆ ಕಾರಣ ಆಗಿದೆ. ಕಗ್ಗತ್ತಲಲ್ಲಿ ಹಿಂದೂ ಕಾರ್ಯಕರ್ತರು ಸುಹಾಸ್ ಡೆಡ್ಲಿ ಮರ್ಡರ್ಗೆ ಕರಾವಳಿ ಕೊತ ಅಂತ ಕುದಿತಾ ಇದೆ. ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಎಜೆ ಆಸ್ಪತ್ರೆಯಿಂದ ಸುಹಾಸ್ ಮೃತದೇಹದ ಮೆರವಣಿಗೆ ಆರಂಭ ಆಗಿದೆ. ಅಂತಿಮ ವಿಧಿವಿಧಾನಗಳು ಅವರ ಊರು ಬಂಟ್ವಾಳದಲ್ಲಿ ನಡೆಯಲಿಕ್ಕಿದೆ. ಬಿಸಿ ರೋಡ್ ಮೂಲಕ ಬಂಟ್ವಾಳದ ನಿವಾಸಕ್ಕೆ ಯಾತ್ರೆ ಸಾಗ್ತಾ ಇದೆ. ದೃಶ್ಯಗಳಲ್ಲಿಯೂ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಈಗ ಸದ್ಯ ಸುಹಾಸ್ ಶೆಟ್ಟಿ ಮೃತದೇಹದ ಅಂತಿಮ ಯಾತ್ರೆ ಬಿಸಿ ರೋಡ್ ಮೂಲಕ ಬಂಟ್ವಾಳದತ್ತ ಸಾಗ್ತಾ ಇದೆ. ಅವರ ಕುಟುಂಬಸ್ಥರು ಕೂಡ ಈಗಾಗಲೇ ತಿಳಿಸಿದಂಗೆ ಬಂಟ್ವಾಳದಲ್ಲಿ ಅಂತಿಮ ವಿಧಿವಿಧಾನ ನೆರವೇರಲಿಕ್ಕಿದೆ. ಅದಕ್ಕೆ ಬೇಕಾದ ಎಲ್ಲಾ ತಯಾರಿಗಳು ಕೂಡ ಆಗಿದೆ. ಇನ್ನು ಪೊಲೀಸರ ಕಡೆಯಿಂದ ಕೂಡ ಭದ್ರತೆಯ ನಿಯೋಜನೆ ಆಗಿದೆ. ಈ ಒಂದು ಹತ್ಯೆಯ ಹಿಂದೆ ಯಾರ ಕೈವಾಡ ಇತ್ತು, ಯಾಕೆ ಪೊಲೀಸರು ಎಚ್ಚೆತ್ತುಕೊಳ್ಳಿಲ್ಲ? ಕಾರಣ ಮಾರ್ಚ್ 31ನೇ ತಾರೀಕೆ ಈ ಸುಹಾಸ್ ಶೆಟ್ಟಿಯ ಫೋಟೋ ಹಾಕಿ ರಿವೆಂಜ್ ಸೂನ್ ಅಂತ ಹೇಳಿ ಒಂದು ಪೋಸ್ಟ್ ಅನ್ನ ಮಾಡಿರ್ತಾರೆ. ಇವತ್ತು ಮೇ 2, 1 ತಿಂಗಳ ಕಾಲ ಈ ವಿಚಾರವಾಗಿ ಯಾರು ಎಚ್ಚೆತ್ತುಕೊಳ್ಳಿಲ್ಲ, ಕ್ರಮ ಕೈಗೊಳ್ಳುವ ಕೆಲಸ ಆಗಲಿಲ್ಲ. ಇದೇ ವಿಚಾರ ಈಗ ಹಿಂದೂ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ.